ಹಾಯ್ ಹಾಯ್ ಹಲೋ ನಮಸ್ಕಾರ ರೈತ ಬಾಂಧವರೇ. ನಾನಿವಾಗ ಮೊಬೈಲ್ ಮುಖಾಂತರನೇ ಹತ್ತಿ ಹೇಗೆ ಬುಕ್ ಮಾಡಿಕೊಳ್ಳುವುದು, ಕಪಾಸ್ ಕಿಸಾನ್ ರಿಜಿಸ್ಟ್ರೇಷನ್ ಆದಮೇಲೆ ಸಾಲ್ಟ್ ಹೇಗೆ ಬುಕ್ ಮಾಡೋದು ಅಂತ ತಿಳಿಸಿಕೊಡುತ್ತೇನೆ. ಓಪನ್ ಮಾಡ್ಕೊಂಡು ಆದಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಎಂಟರ್ ಮೊಬೈಲ್ ನಂಬರ್ ಅಂತಿದೆಯಲ್ಲ, ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ನಿಮ್ದು ಯಾವ ಮೊಬೈಲ್ ನಂಬರಿಂದ ರಿಜಿಸ್ಟ್ರೇಷನ್ ಮಾಡಿರ್ತೀರ ನೋಡು, ಅದೇ ಮೊಬೈಲ್ ನಂಬರೇ ಹಾಕ್ಕೊಳ್ಳಿ. ಇಲ್ಲಿ ಮೊಬೈಲ್ ನಂಬರ್ ನಾನು ಇಲ್ಲಿ ಹಾಕ್ತಿದ್ದೀನಿ. ಹಾಕಿದಾದ್ಮೇಲೆ ಇಲ್ಲಿ ಕೆಳಗಡೆ ಜನರೇಟ್ OTP ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ನೀವು ಮೇಲ್ಗಡೆ ಯಾವ ನಂಬರ್ ಹಾಕಿರ್ತೀರಲ್ಲ ಅದೇ ನಂಬರ್ಗೆ 4 ಡಿಜಿಟ್ OTP ಬಂದಿರುತ್ತೆ. 4 ನಂಬರ್ OTP ಇರುತ್ತೆ, ಅಲ್ಲಿ ಎಂಟರ್ ಮಾಡಿ. ಎಂಟರ್ ಆದಮೇಲೆ ಇಲ್ಲಿ ವೆರಿಫೈ OTP ಅಂತ ಕ್ಲಿಕ್ ಮಾಡಿ. ವೆರಿಫೈ OTP ಅಂದಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಕಪಾಸ್ ಕಿಸಾನ್ ಸೆಲೆಕ್ಟ್ ಯುವರ್ ಪ್ರೊಫೈಲ್ ಅಂತ ಓಪನ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ಬಾರ್ ಕೋಡ್ ಅಂತಿದೆಯಲ್ಲ, ಇಲ್ಲಿ ಸೆಲೆಕ್ಟ್ ಬಾರ್ ಕೋಡ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಎಷ್ಟು HUB ನಂಬರ್ ರಿಜಿಸ್ಟ್ರೇಷನ್ ಮಾಡಿರ್ತೀರಲ್ಲ, ಯಾವ ಮೊಬೈಲ್ ನಂಬರ್, ಒಂದೇ ಮೊಬೈಲ್ ನಂಬರ್ ಮೇಲೆ ಎಷ್ಟಾದರೂ ರಿಜಿಸ್ಟ್ರೇಷನ್ ಮಾಡ್ಬೋದು. ನಾನು ಒಂದೇ ಮೊಬೈಲ್ ನಂಬರ್ ಮೇಲೆ 2 ಹಬ್ ನಂಬರ್ ರಿಜಿಸ್ಟ್ರೇಷನ್ ಮಾಡಿದ್ದೀನಿ. ಅದು ಇಲ್ಲಿ ಶೋ ಆಗುತ್ತೆ, ಇಲ್ಲಿ ತೋರಿಸ್ತದೆ 2 ನಂಬರ್. ಫಸ್ಟ್ ಒನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಆದ್ಮೇಲೆ ಈ ಮಾರ್ಕ್ ಇದೆಯಲ್ಲ, ಈ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಕ್ಲಿಕ್ ಆದ್ಮೇಲೆ ಈ ತರ ಓಪನ್ ಆಗುತ್ತೆ ಪೇಜ್. ಈ ತರ ಓಪನ್ ಆದ್ಮೇಲೆ ಈ ತರ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ನಿಮ್ದು HUB ನಂಬರ್ ರಿಜಿಸ್ಟ್ರೇಷನ್ ಮಾಡಿದ್ದು ಅಪ್ರೂವಲ್ ಆಗಿದೆಯಾ ಇಲ್ಲ ಅಂತ ಇಲ್ಲೇ ಶೋ ಆಗುತ್ತೆ. ಅಪ್ರೂವಲ್ ಆದಿದ್ರೆ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಫಾರ್ಮರ್ ಈಸ್ ಆಲ್ರೆಡಿ ರಿಜಿಸ್ಟರ್ಡ್ ವಿತ್ ಬಾರ್ ಕೋಡ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಈ ತರ ತೋರಿಸಿದ್ರೆ ನಿಮ್ದು HUB ನಂಬರ್ ರಿಜಿಸ್ಟ್ರೇಷನ್ ಮಾಡಿದ್ದು ಸಕ್ಸಸ್ ಆಗಿದೆ ಅಂತ ಅರ್ಥ. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಫಾರ್ಮರ್ ಈಸ್ ಅಪ್ರೂವ್ಡ್. ಈ ತರ ಅಪ್ರೂವ್ಡ್, ಫಾರ್ಮರ್ ಈಸ್ ಅಪ್ರೂವ್ಡ್ ಅಂತ ಬಂದಿತ್ತಂದ್ರೆ ನಿಮ್ದು ರಿಜಿಸ್ಟ್ರೇಷನ್ ಸಕ್ಸಸ್ ಆಗಿದೆ ಮತ್ತು ಅಪ್ರೂವಲ್ ಕೂಡ ಸಕ್ಸಸ್ ಆಗಿದೆ. ಇನ್ನು ಯಾವೆಲ್ಲ ರೈತರಿಗೆ HUB ನಂಬರ್ ಅಂಡರ್ ಪ್ರೊಸೆಸ್ ಅಲ್ಲಿದೆ ಅದು ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ. ಅಲ್ಲಿ ಕೊನೆ ತನಕ ವಿಡಿಯೋ ನೋಡಿ. ಇವಾಗ ಯಾವೆಲ್ಲ ರೈತರಿಗೆ ಈ ತರ ಅಪ್ರೂವ್ಡ್ ಅಂತ ಬಂದಿದೆ, ಅಪ್ರೂವಲ್ ಅಂತ ಬಂದವರು ಏನ್ ಮಾಡ್ಬೇಕಪ್ಪ ಅಂದ್ರ, ಇಲ್ಲಿ ಕೆಳಗಿದೆಯಲ್ಲ 3ನೇ ಆಪ್ಷನ್, ಇದು ಬುಕ್ ಎ ಸಾಲ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ತರ ಪೇಜ್ ಓಪನ್ ಆಗುತ್ತೆ. ಬುಕ್ ಯುವರ್ ಸಾಲ್ಟ್ ಅಂತ. ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಅಂತ ಇದೆಯಲ್ಲ, ಸ್ಟೇಟ್ ಆಲ್ರೆಡಿ ತಗೊಂಡಿರುತ್ತೆ. ನಿಮ್ದು ಯಾವ ಡಿಸ್ಟಿಕ್ ಇದೆಯಲ್ಲ ಆ ಡಿಸ್ಟಿಕ್ ಹಾಕೊಳ್ಳಿ. ನಿಮ್ದು ಯಾವ ಮಾರ್ಕೆಟಿಗೆ ಕೊಡ್ಬೇಕು, ಸೆಲೆಕ್ಟ್ ಡಿಸ್ಟಿಕ್ ಆದ್ಮೇಲೆ ಸೆಲೆಕ್ಟ್ ಎ ಮಾರ್ಕೆಟ್ ಅಂತ ಇದೆಯಲ್ಲ, ಸೆಲೆಕ್ಟ್ ಎ ಮಾರ್ಕೆಟ್, ನೀವು ಯಾವ ಮಾರ್ಕೆಟಿಗೆ ಕೊಡ್ತಾ ಇದ್ದೀರಿ ಅಂದ್ರೆ ನೀವು ಯಾವ APMC ಕೊಡ್ತಾ ಇದ್ದೀರಿ ಅಂತ ಸೆಲೆಕ್ಟ್ ಮಾಡ್ಬೇಕು. ಇಲ್ಲಿ ಭಾಳ ಶೋ ಆಗುತ್ತೆ, ನಿಮ್ಗೆ ಕೇಳ್ಕೋಬೇಕು ಯಾವ ಏಜೆನ್ಸಿ ಇದೆ, ಯಾವ ನೇಮ್ ಇದೆ ಅಂತ. ಸೆಲೆಕ್ಟ್ ಮಿಲ್ ಅಂತ ಇದೆಯಲ್ಲ, ಸೆಲೆಕ್ಟ್ ಮಿಲ್ ಅಂದ್ರೆ ಅಲ್ಲಿ ಮಿಲ್ಲಿನ ಹೆಸರು ತೋರಿಸ್ತವೆ ಎಲ್ಲ. ಇಲ್ಲಿ ಮಿಲ್ಲಿನ ಹೆಸರು ತೋರಿಸ್ತವೆ, ನೀವು ಯಾವ ಮಿಲ್ಲಿಗೆ ಕೊಡ್ಬೇಕು ಅದ್ರ ನೇಮ್ ಗೊತ್ತಿರಬೇಕು. ನಾನಿಲ್ಲಿ ಫಸ್ಟ್ ಒನ್ ಕ್ಲಿಕ್ ಮಾಡ್ತೀನಿ, RS ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅಪ್ರೂವಲ್ ವೇಟ್ ಅಂತ ಇದೆಯಲ್ಲ, ಅಪ್ರೋಕ್ಸ್ ವೇಟ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ದು ಎಷ್ಟು ಕ್ವಿಂಟಲ್ ಇದೆ ಅಂತ ಸೆಲೆಕ್ಟ್ ಮಾಡ್ಬೇಕು. ನಾನಿಲ್ಲಿ ಅರೌಂಡ್ 128 ಅಂತ ಹಾಕ್ತೀನಿ. ಇಲ್ಲಿ ಹಾಕಿದ್ಮೇಲೆ ನೀವು ನೆಕ್ಸ್ಟ್ ಡೇ, ಇಲ್ಲಿ ಡೇಟ್ ಕೇಳುತ್ತೆ, ಡೇಟ್ ಕ್ಲಿಕ್ ಮಾಡಿದ್ಮೇಲೆ ನಾಳೆ ಡೇಟ್ ಇದೆ ಇಲ್ಲ ಅಂತ, ನೋ ಸಾಲ್ಟ್ ಅವೈಲೇಬಲ್ ಫಾರ್ ದಿ ಡೇಟ್, ಇದು ನಾಳೆ ಡೇಟಿಗೆ ಇಲ್ಲ ಅಂತ ತೋರಿಸ್ತಾ ಇದೆ. ಈ ತರ ತೋರಿಸ್ತದೆ. ಇಲ್ಲಿ ಇದು ಇತ್ತಪ್ಪ ಅಂದ್ರೆ ಹೇಗೆ ತೋರಿಸ್ತದಪ್ಪ ಅಂದ್ರೆ, ಇಲ್ಲೊಂದು ಬಾಕ್ಸ್ ಬರುತ್ತೆ, ಇಲ್ಲೇ ನೋ ಸಾಲ್ಟ್ ಅಂತ ಇದೆಯಲ್ಲ, ಇಲ್ಲೊಂದು ಬಾಕ್ಸ್ ಬರುತ್ತೆ. ಈ ಬಾಕ್ಸ್ ಮೇಲೆ ರೈಟ್ ಮಾರ್ಕ್, ಇಲ್ಲಿ ಕ್ಲಿಕ್ ಮಾಡಿದ್ರೆ ರೈಟ್ ಮಾರ್ಕ್ ಬೀಳುತ್ತೆ. ಬಿತ್ತಂದ್ರೆ ಅಲ್ಲಿ ನಿಮ್ದು ಬುಕ್ ಆಗಿದೆ ಅಂತ ಅರ್ಥ. ಇವೆಲ್ಲ ಡೇಟ್ ಸೆಲೆಕ್ಟ್ ಅವೆಲ್ಲ ಆದ್ಮೇಲೆ ಇಲ್ಲಿದೆಯಲ್ಲ ಕೆಳಗಡೆ ಬಂದ್ಮೇಲೆ ಕೆಳಗಡೆ ಇರುತ್ತಲ್ಲ, ಇಲ್ಲಿ ಕನ್ಫರ್ಮ್ ಸೆಲೆಕ್ಟ್ ಸಾಲ್ಟ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ನಿಮ್ದು ಬುಕ್ ಆದಂಗೆ.